ನಮಸ್ತೆ. 10/6/2026 ಬುಧವಾರ, 10th June 2026 ವೆಡ್ನೆಸ್ಡೇ. ಇವತ್ತಿನ ದಿನ ಸೂರ್ಯೋದಯ 5:53ಗೆ. ಇವತ್ತು ದಶಮಿ ತಿಥಿ ರಾತ್ರಿ 12:57ವರೆಗಿದೆ. ಆಮೇಲೆ ಏಕಾದಶಿ. ದಶಮಿ ಏಕಾದಶಿ ಇದೆಲ್ಲ ದೋಷವಿಲ್ಲ. ಆದರೂ ಇವತ್ತಿನ ನಕ್ಷತ್ರ ಉತ್ತರ ಭಾದ್ರ. ಇದು ಬೆಳಗ್ಗೆ 9:21ವರೆಗೆ ಮಾತ್ರ ಇದೆ. ಅಲ್ಲಿಯವರೆಗೂ ಯೋಗ ನೋಡಿದ್ರೆ ಧನಹಾನಿ ಅಂತ ಇದೆ. ಹಂಗಾಗಿ ಹಣಕಾಸು ವ್ಯವಹಾರ ಮಾಡುವವರು, ಆಚೆ ಹೋಗೋರು, ಮಾರ್ಕೆಟ್ ಹೋಗೋರು, ದುಡ್ಡು ಎತ್ಕೊಂಡು ಹೋಗೋರು ಈಗ ಯಾರೂ ಅಷ್ಟಿಲ್ಲ. ಆದರೂ ಅವರೆಲ್ಲ ಎಚ್ಚರವಾಗಿರಿ. ಹಣಕಾಸು ವ್ಯವಹಾರ ಮಾಡುವವರು ಕೂಡ ಗಮನ ಕೊಡಲೇಬೇಕು. ಬೆಳಗ್ಗೆ 9:21 ಮೇಲೆ ಬರೋದು ರೇವತಿ ನಕ್ಷತ್ರ. ಅದು ಮರಣ ಪ್ರಾಣನಾಶ ಅಂತ ಇರೋದರಿಂದ ಖಂಡಿತವಾಗಿ ಇವತ್ತಿನ ದಿನ ಉತ್ತಮವಲ್ಲ. ತಿಥಿ ದೋಷವಿಲ್ಲ, ಆದರೂ ನಕ್ಷತ್ರ ದೋಷ ಅಪಾಯಕರವಾಗಿದೆ. ಇವತ್ತು ಎಲ್ಲ ಮೀನರಾಶಿ ಇದೆ. ಬೆಳಗ್ಗೆ 5:53ರಿಂದ 9:21ವರೆಗೂ ಉತ್ತರಾಭಾದ್ರ ನಕ್ಷತ್ರ 4ನೇ ಪಾದ. ಅಂದರೆ 9:20 ಒಳಗಡೆ ಯಾರು ಮಕ್ಕಳು ಹುಟ್ಟಿದ್ರೆ ಅವರ ಜನ್ಮ ನಕ್ಷತ್ರ ಉತ್ತರಾಭಾದ್ರ ಆಗುತ್ತದೆ, 4ನೇ ಪಾದವಾಗುತ್ತೆ. 9:21ನ ಮೇಲೆ ಮಧ್ಯಾಹ್ನ 3:09ವರೆಗೂ ರೇವತಿ ನಕ್ಷತ್ರ 1ನೇ ಪಾದ. ಆನಂತರ ರಾತ್ರಿ 8:54ವರೆಗೂ ರೇವತಿ ನಕ್ಷತ್ರ 2ನೇ ಪಾದ. ಆನಂತರ ರಾತ್ರಿ 2:37ವರೆಗೂ ರೇವತಿ ನಕ್ಷತ್ರ 3ನೇ ಪಾದ. ರಾತ್ರಿ 2:37ನ ಮೇಲೆ ರೇವತಿ ನಕ್ಷತ್ರ 4ನೇ ಪಾದ. ಹಾಗಾಗಿ ಇವತ್ತಿನ ದಿನದಲ್ಲಿ ನಾವು ಅಶುಭ ದಿನ ಅಂತ ಹೇಳಿದಾಯಿತು. ಆದರೂ ಅಶುಭ ದಿನದಲ್ಲಿ ಕೂಡ ನಮಗೆ ಸ್ವಲ್ಪ ಒಳ್ಳೆಯ ಕಾರ್ಯಗಳಿಗೆ ಸಮಯ ಬೇಕಾಗುತ್ತದೆ. ಯಾಕೆಂದರೆ ಎಮರ್ಜೆನ್ಸಿ ಕಾರ್ಯಗಳಿಗೆ, ಆಸ್ಪತ್ರೆ, ಕೋರ್ಟು ಕೇಸು, ಈ ರೀತಿಯಾಗಿ ಸರ್ಕಾರಿ ಉದ್ಯೋಗ, ಸರ್ಕಾರಿ ಕೆಲಸಗಳು, ಅಲ್ಲಿಂದ ಆಗುವಂಥದಕ್ಕೆಲ್ಲ ಸಮಯ ಬೇಕಾಗುತ್ತದೆ. ಹಂಗಾಗಿ ಶುಭ ಕಾರ್ಯಕ್ಕಲ್ಲ, ಇದನ್ನು ಗಮನಿಸಿ. ಬೆಳಗ್ಗೆ 5:53ರಿಂದ 7:27, 9:08ರಿಂದ 11:54, ಮಧ್ಯಾಹ್ನ 1:58ರಿಂದ ಸಂಜೆ 4:47, ಅದೇ ಥರ ಸಂಜೆ 7:03ರಿಂದ ರಾತ್ರಿ 8:47, ರಾತ್ರಿ 10:22ರಿಂದ ಬೆಳಗಿನ ಜಾವ 4:28, ಮತ್ತು ಬೆಳಗಿನ ಜಾವ 5:55ನ ಮೇಲೆ. ಇದೆಲ್ಲ ಶುಭ ಸಮಯಗಳು. ಆದರೆ ಎಮರ್ಜೆನ್ಸಿಗೆ ಮಾತ್ರನೇ. ಇವತ್ತಿನ ಯಮಕಂಡ ಕಾಲ 7:29ರಿಂದ 9:06, 11:53ರಿಂದ 12:45, ದುರ್ಮುಹೂರ್ತ ಇನ್ನೂ ಮುಗುದಿಲ್ಲ, ಅಷ್ಟರಲ್ಲೇ ರಾಹು ಕಾಲ ಬರುತ್ತೆ. ಅಂದರೆ 12:19ರಿಂದ 1:56. ನೆಕ್ಸ್ಟ್ ಸಂಜೆ 4:49ರಿಂದ 7:01ವರೆಗೂ ಮೃತ್ಯು. ಅದೇ ಥರ ರಾತ್ರಿ 8:49ನ ಮೇಲೆ 10:20ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಅದೇ ಥರ ಬೆಳಗಿನ ಜಾವ 4:30ನ ಮೇಲೆ 5:53ವರೆಗೂ ವಿಷಕಾಲ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಇಲ್ಲವಾದರೆ ಖಂಡಿತ ದೋಷ ಬರುತ್ತದೆ ಅಂತ ತಿಳ್ಕೊಂಡು ಎಲ್ಲ ಕಾರ್ಯಗಳಲ್ಲೂ ಶಾಂತವಾಗಿ ನಿಧಾನವಾಗಿ ತೀರ್ಮಾನ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.